ಬೆಂಗಳೂರಿನಲ್ಲಿ ಜಾಗತಿಕ ಹೂಡಿಕೆದಾರರ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಸದ್ಯ ಫೆಬ್ರವರಿ 11ರಂದು ಸಮಾವೇಶ ಉದ್ಘಾಟನೆಗೊಳ್ಳಲಿದ್ದು, ಫೆಬ್ರವರಿ 12ರಿಂದ ಫೆಬ್ರವರಿ 14ರವರೆಗೂ ಕೂಡ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸಮಾವೇಶವನ್ನ ನಡೆಸಲಾಗುತ್ತೆ. ಇದೇ ವೇಳೆ ಇನ್ವೆಸ್ಟ್ ಕರ್ನಾಟಕ 2025ರ ಬಗ್ಗೆ ಬೃಹತ್ ಹಾಗೂ ಮಧ್ಯಮ ಕೈಗಾರಿಕೆ ಮತ್ತು ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದಲ್ಲದೆ ಕರ್ನಾಟಕದ ಪ್ರಮುಖ ಉದ್ಯಮ ವಲಯಗಳ ಬಗ್ಗೆ ಕೂಡ ವಿವರವನ್ನು ವಿವರಿಸಿದ್ದಾರೆ. ಏರೋಸ್ಪೇಸ್ ಮತ್ತು ಡಿಫೆನ್ಸ್ ವಲಯದ ಉತ್ಪಾದನೆಯಲ್ಲಿ ನಾವೀನ್ಯತೆಯನ್ನು ಹೆಚ್ಚಿಸುವಲ್ಲಿ ಕರ್ನಾಟಕ ರಾಜ್ಯವು ಪ್ರಮುಖ ಪಾತ್ರ ನಿರ್ವಹಿಸುವುದನ್ನು ತಿಳಿಸಲು ನನಗೆ ಅಪಾರ ಹೆಮ್ಮೆ ಅನಿಸುತ್ತಿದೆ. ಏರೋಸ್ಪೇಸ್ ಕ್ಷೇತ್ರದಲ್ಲಿ ಭಾರತದ ರಫ್ತಿನ ಶೇಕಡ 65ರಷ್ಟು ಕೊಡುಗೆಯನ್ನು ರಾಜ್ಯವು ನೀಡುತ್ತಿದೆ. ಅಷ್ಟೇ ಅಲ್ಲದೆ ದೇಶದಲ್ಲಿ ಏರೋಸ್ಪೇಸ್ ಮತ್ತು ಡಿಫೆನ್ಸ್ ಉದ್ಯಮಗಳ ಶೇಕಡ 40ರಷ್ಟು ಅಗತ್ಯವನ್ನು ಪೂರೈಸುತ್ತಿದ್ದು ಇದು ಗಮನಾರ್ಹವಾಗಿರುತ್ತದೆ. ಸದೃಢ ಮೂಲ ಸೌಲಭ್ಯ, ಕೌಶಲಭರಿತ ಮಾನವ ಸಂಪನ್ಮೂಲ ಹಾಗೂ ಜಾಗತಿಕ ಮಟ್ಟದ ಪಾಲುದಾರಿಕೆಗಳ ನೆರವಿನಿಂದ ಭಾರತದ ಏರೋಸ್ಪೇಸ್ ಕ್ಷೇತ್ರದಲ್ಲಿ ಭವಿಷ್ಯವನ್ನು ರೂಪಿಸುತ್ತಿದೆ. ಇನ್ವೆಸ್ಟ್ ಕರ್ನಾಟಕ 2025 ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶವು ನಮ್ಮ ರಾಜ್ಯವನ್ನು ಏರೋಸ್ಪೇಸ್ ಮತ್ತು ಡಿಫೆನ್ಸ್ ವಲಯದ ಕಂಪನಿಗಳಿಗೆ ಆದ್ಯತೆ ಹೂಡಿಕೆ ಸ್ಥಾನವನ್ನಾಗಿ ಇನ್ನಷ್ಟು ಗಟ್ಟಿಗೊಳಿಸಲು ಸಹಕಾರಿಯಾಗಲಿದೆ. ವಾಹನಗಳ ತಯಾರಿಕೆಯಲ್ಲಿ ಕರ್ನಾಟಕವು ದೇಶದಲ್ಲಿ 4ನೇ ಸ್ಥಾನದಲ್ಲಿದ್ದು, ಭಾರತದಲ್ಲಿನ ಒಟ್ಟು ವಾಹನ ತಯಾರಿಕೆಗೆ ಶೇಕಡ 8.5ರಷ್ಟು ಕೊಡುಗೆ ನೀಡುತ್ತಿದೆ. ಕರ್ನಾಟಕ ರಾಜ್ಯವು ದೇಶದಲ್ಲಿ ಅತಿ ಹೆಚ್ಚು ಎಲೆಕ್ಟ್ರಿಕ್ ವಾಹನಗಳ ಚಾರ್ಜಿಂಗ್ ಕೇಂದ್ರಗಳನ್ನು ಹೊಂದಿದ್ದು, ಪ್ರಸ್ತುತ 5765 ಚಾರ್ಜಿಂಗ್ ಕೇಂದ್ರಗಳನ್ನು ಸಾರ್ವಜನಿಕ ಬಳಕೆಗೆ ಲಭ್ಯ ಇದೆ. ಕರ್ನಾಟಕವು 2017ರಲ್ಲಿಯೇ ಇವಿ ಪಾಲಿಸಿ ಜಾರಿಗೊಳಿಸಿದ ಮೊದಲ ರಾಜ್ಯವಾಗಿದೆ. ಅಷ್ಟೇ ಅಲ್ಲದೆ ಮುಂಬರುವ ಜಾಗತಿಕ ಬಂಡವಾಳ ಹೂಡಿಕೆ ಸಮಾವೇಶದಲ್ಲಿ ಕ್ಲೀನ್ ಮೊಬಿಲಿಟಿ ನೀತಿಯನ್ನು ಸಹ ನಾವು ಅನಾವರಣ ಮಾಡಲಿದ್ದೇವೆ. ನಮ್ಮ ಪ್ರಗತಿಪರ ನೀತಿಗಳು, ವಿಶ್ವ ದರ್ಜೆಯ ಮೂಲ ಸೌಲಭ್ಯಗಳು ಹಾಗೂ ಕೌಶಲ್ಯಭರಿತ ಮಾನವ ಸಂಪನ್ಮೂಲದ ನೆರವಿನಿಂದ ಕರ್ನಾಟಕವು ಸಾಂಪ್ರದಾಯಿಕ ಮತ್ತು ವಿದ್ಯುತ್ ಚಾಲಿತ ವಾಹನ ವಲಯಗಳಲ್ಲಿ ಬೆಳವಣಿಗೆಯ ಪಥದತ್ತ ಸಾಗುತ್ತಿದೆ. ಇನ್ವೆಸ್ಟ್ ಕರ್ನಾಟಕ 2025 ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶದಲ್ಲಿ ನಮ್ಮೊಂದಿಗೆ ಜೊತೆಗೂಡಿ ವಾಹನ ತಯಾರಿಕೆ ಹಾಗೂ ವಿದ್ಯುತ್ ಚಾಲಿತ ವಾಹನಗಳ ಭವಿಷ್ಯದ ಆವಿಷ್ಕಾರಗಳಲ್ಲಿ ಪ್ರಮುಖ ಶಕ್ತಿಯಾಗಿ ಬೆಳೆಯಲು ಉಜ್ವಲ ಅವಕಾಶಗಳಿವೆ. ಎರಡು 2025ನೇ ಸಾಲಿನ ಇನ್ವೆಸ್ಟ್ ಕರ್ನಾಟಕ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶವು ರಾಜ್ಯದ ವೈಶಿಷ್ಟ್ಯವನ್ನು ಜಗತ್ತಿಗೆ ಪರಿಚಯಿಸುವ ಅವಕಾಶವಾಗಿದೆ. ಜಾಗತಿಕ ಕೈಗಾರಿಕಾ ದಿಗ್ಗಜರು, ದೇಶ ವಿದೇಶಗಳ ನವೋದ್ಯಮದಾರರು, ಪ್ರತಿಷ್ಠಿತ ಶೈಕ್ಷಣಿಕ ಸಂಸ್ಥೆಗಳು ಹಾಗೂ ಯುವಜನತೆ ಈ ಬೃಹತ್ ಜಾಗತಿಕ ಸಮಾವೇಶದಲ್ಲಿ ಭಾಗವಹಿಸಬೇಕೆಂದು ನಾನು ಆತ್ಮೀಯವಾಗಿ ಆಮಂತ್ರಿಸುತ್ತಿದ್ದೇನೆ. ಬಂಡವಾಳ ಹೂಡಿಕೆಗೆ ಕರ್ನಾಟಕವು ಅತ್ಯುತ್ತಮ ತಾಣವಾಗಿರುವ ಬಗ್ಗೆ ತಿಳಿಯಲು ಇಡೀ ವಿಶ್ವವು ಫೆಬ್ರವರಿ 11ರಿಂದ 14ರವರೆಗೆ ಕುತೂಹಲದಿಂದ ಬೆಂಗಳೂರಿನತ್ತ ನೋಡುತ್ತಿದ್ದು, ಈ ಅಭೂತಪೂರ್ವ ಗಳಿಗೆಗೆ ನಾವೆಲ್ಲರೂ ಸಾಕ್ಷಿಯಾಗೋಣ. ಎರಡು 2025ನೇ ಸಾಲಿನ ಇನ್ವೆಸ್ಟ್ ಕರ್ನಾಟಕ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶವು ರಾಜ್ಯದ ವೈಶಿಷ್ಟ್ಯವನ್ನು ಜಗತ್ತಿಗೆ ಪರಿಚಯಿಸುವ ಅವಕಾಶವಾಗಿದೆ. ಜಾಗತಿಕ ಕೈಗಾರಿಕಾ ದಿಗ್ಗಜರು, ದೇಶ ವಿದೇಶಗಳ ನವೋದ್ಯಮದಾರರು, ಪ್ರತಿಷ್ಠಿತ ಶೈಕ್ಷಣಿಕ ಸಂಸ್ಥೆಗಳು ಹಾಗೂ ಯುವಜನತೆ ಈ ಬೃಹತ್ ಜಾಗತಿಕ ಸಮಾವೇಶದಲ್ಲಿ ಭಾಗವಹಿಸಬೇಕೆಂದು ನಾನು ಆತ್ಮೀಯವಾಗಿ ಆಮಂತ್ರಿಸುತ್ತಿದ್ದೇನೆ. ಬಂಡವಾಳ ಹೂಡಿಕೆಗೆ ಕರ್ನಾಟಕವು ಅತ್ಯುತ್ತಮ ತಾಣವಾಗಿರುವ ಬಗ್ಗೆ ತಿಳಿಯಲು ಇಡೀ ವಿಶ್ವವು ಫೆಬ್ರವರಿ 11ರಿಂದ 14ರವರೆಗೆ ಕುತೂಹಲದಿಂದ ಬೆಂಗಳೂರಿನತ್ತ ನೋಡುತ್ತಿದ್ದು, ಈ ಅಭೂತಪೂರ್ವ ಗಳಿಗೆಗೆ ನಾವೆಲ್ಲರೂ ಸಾಕ್ಷಿಯಾಗೋಣ. ಕರ್ನಾಟಕ ರಾಜ್ಯವು 14,000ಕ್ಕೂ ಹೆಚ್ಚು ನೋಂದಾಯಿತ ಸ್ಟಾರ್ಟ್ಅಪ್ಗಳು ಮತ್ತು $100 ಕೋಟಿ ಮೊತ್ತದ ವಹಿವಾಟು ನಡೆಸುವ 45 ಯೂನಿಕಾರ್ನ್ಗಳಿಗೆ ತಾಣವಾಗಿದೆ.
ಭಾರತದ ನವೋದ್ಯಮ ರಾಜಧಾನಿ ಎಂಬ ಹೆಮ್ಮೆಗೆ ಪಾತ್ರರಾಗಿರುವ ಬೆಂಗಳೂರು ಜಾಗತಿಕವಾಗಿ 3ನೇ ಸ್ಥಾನದಲ್ಲಿದ್ದು, ಈ ಮೂಲಕ ನಾವೀನ್ಯತೆಯ ಶಕ್ತಿ ಕೇಂದ್ರವಾಗಿ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಂಡಿದೆ. ನವೋದ್ಯಮಗಳಿಗೆ ಆರಂಭಿಕ ಹಂತದಲ್ಲಿ ನೆರವಾಗುವ 144 ಇನ್ಕ್ಯುಬೇಟರ್ಸ್ ಅಂಡ್ ಎಕ್ಸಲೇಟರ್ಸ್ ಸಂಸ್ಥೆಗಳು ಮತ್ತು 1500ಕ್ಕೂ ಹೆಚ್ಚು ವೆಂಚರ್ ಕ್ಯಾಪಿಟಲ್ ಹೂಡಿಕೆ ಸಂಸ್ಥೆಗಳು ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ರಾಜ್ಯದಲ್ಲಿ ಉದ್ಯಮ ಹಾಗೂ ಸರ್ಕಾರದ ನಡುವಿನ ಯಶಸ್ವಿ ಪಾಲುದಾರಿಕೆ, ಉದ್ಯಮಶೀಲತೆಯ ಉತ್ಸಾಹ ಮತ್ತು ಜಾಗತಿಕ ಬೃಹತ್ ಕಂಪನಿಗಳ ಅತ್ಯಾಧುನಿಕ ಸಂಶೋಧನೆ ಮತ್ತು ಅಭಿವೃದ್ಧಿ ಕೇಂದ್ರಗಳು ಕರ್ನಾಟಕದ ಯಶಸ್ಸನ್ನು ಮುನ್ನಡೆಸಲು ಕಾರಣವಾಗಿವೆ. ಫೆಬ್ರವರಿ 11ರಿಂದ 14ರವರೆಗೆ ನಡೆಯಲಿರುವ ಇನ್ವೆಸ್ಟ್ ಕರ್ನಾಟಕ 2025 ಜಾಗತಿಕ ಬಂಡವಾಳ ಹೂಡಿಕೆದಾರ ಸಮಾವೇಶದಲ್ಲಿ ಅಂತಾರಾಷ್ಟ್ರೀಯ ನವೋದ್ಯಮ ಸ್ಪರ್ಧೆ ವೆಂಚುರೈಸ್ ಮೂಲಕ ಅಂತಿಮಗೊಳಿಸಿರುವ ಸ್ಟಾರ್ಟ್ಅಪ್ಗಳನ್ನು ಪುರಸ್ಕರಿಸಲು ಎದುರು ನೋಡುತ್ತಿದ್ದೇವೆ. ನವೋದ್ಯಮಗಳಿಗೆ ವೆಂಚುರೈಸ್ ಅವಶ್ಯಕ ಪುಷ್ಟಿ ನೀಡಲಿದ್ದು, ದೇಶಾದ್ಯಂತ ನಾವೀನ್ಯತೆ ಮತ್ತು ಉದ್ಯಮಶೀಲತೆಯನ್ನು ಮುನ್ನಡೆಸಲಿದೆ. ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶದ ಮೂಲಕ ರಾಜ್ಯದ ಪ್ರಗತಿಗೆ ವೇಗ ನೀಡಲಿದ್ದು, ಭವಿಷ್ಯವನ್ನು ರೂಪಿಸುವ ನಿಟ್ಟಿನಲ್ಲಿ ನಮ್ಮ ಜೊತೆ ತಾವೆಲ್ಲರೂ ಕೈ ಜೋಡಿಸುವಂತೆ ಕೋರುತ್ತೇನೆ.